ಶಾಂಬಲ ಅನ್ನೋದು ಒಂದು ಮಲ್ಟಿ ಡೈಮೆನ್ಷನಲ್ ಕಿಂಗ್ಡಮ್. ಅಲ್ಲಿ ಇರೋರು ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ಸ್, ಬೋತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ, ಅಂದರೆ ಶಾರೀರಿಕವಾಗಿ ಆ್ಯಂಡ್ ಮಾನಸಿಕವಾಗಿ ಅಲ್ಲಿ ಎಲ್ಲರೂ ಪರ್ಫೆಕ್ಟ್ ಆಗಿರ್ತಾರೆ. ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿರ್ತಾರೆ. ಅವ್ರಿಗೆ ಕಾಯಿಲೆಗಳು ಬರಲ್ಲ. ಅಲ್ಲಿ ಒಬ್ಬೊಬ್ಬರು 4000 ವರ್ಷಗಳು ಬದುಕ್ತಾರೆ. ನಮ್ಮ ಪುರಾಣದಲ್ಲಿರೋ ಚಿರಂಜೀವಿಗಳೆಲ್ಲ ಇನ್ನೂ ಅಲ್ಲೇ ಬದುಕಿದ್ದಾರೆ. ಲೈಕ್ ಆಂಜನೇಯ, ಅಶ್ವತ್ಥಾಮ, ಹೀಗೆ ಎಷ್ಟೋ ಜನ ಚಿರಂಜೀವಿಗಳು ಅಲ್ಲಿ ಬದುಕಿದ್ದಾರೆ. ಅಲ್ಲಿ ಇರೋರು ಅತ್ಯಂತ ಮೇಧಾವಿಗಳು. ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಲ್ಲಿದೆ. ಅವರು ಟೈಮ್ ಟ್ರಾವೆಲ್ ಕೂಡ ಮಾಡ್ತಾರೆ, ಟೆಲಿಪೋರ್ಟೇಷನ್ ಮಾಡ್ತಾರೆ, ಏಲಿಯನ್ಸ್ ಜೊತೆ ಕಾಂಟ್ಯಾಕ್ಟ್ ಆಗ್ತಾರೆ. ಅವ್ರಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಸೊ ಅವರು ಫ್ಯೂಚರ್ಗೆ ಟ್ರಾವೆಲ್ ಮಾಡೋಕ್ಕೆ ಆಗೋದ್ರಿಂದಾನೇ ಫ್ಯೂಚರಲ್ಲಿ ಬರೋ ಕಾಯಿಲೆಗಳ ಮೆಡಿಸಿನ್ಸ್ ಬಗ್ಗೆ ಆಯುರ್ವೇದದಲ್ಲಿ ಮೊದಲೇ ಮೆನ್ಷನ್ ಮಾಡೋಕ್ಕಾಯಿತು. ವೇದಗಳೆಲ್ಲ ನಮಗೆ ಶಾಂಬಲದಿಂದಾನೇ ಬಂತು. ಕಲ್ಕಿ ಸೈನ್ಯದಲ್ಲಿರೋ ವೀರರಿಗೆ ಟ್ರೈನಿಂಗ್ ಕೊಡೋದು ಅಶ್ವತ್ಥಾಮನೇ. ಇಷ್ಟಕ್ಕೂ ಅಷ್ಟು ಬ್ಯೂಟಿಫುಲ್ ಆಗಿರೋ ಸಾಮ್ರಾಜ್ಯ ಎಲ್ಲಿದೆ ಅಂತ ಕೇಳಿದ್ರೆ ನಾವು ಮನುಷ್ಯರು ಬರೀ 3 ಡೈಮೆನ್ಷನ್ಸ್ನ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ಆದರೆ 4th ಡೈಮೆನ್ಷನ್ ಕೂಡ ಇದೆ, ಅದೇ ಟೈಮ್ ಆ್ಯಂಡ್ ಸ್ಪೇಸ್. ಅದನ್ನ ನಮಗೆ ಆಕ್ಸೆಸ್ ಮಾಡೋಕ್ಕಾಗಲ್ಲ. 4th ಡೈಮೆನ್ಷನ್ ಥರ 5th ಡೈಮೆನ್ಷನ್ ಕೂಡ ಇದೆ, ಅದನ್ನೇ ಗಾಡ್ ಡೈಮೆನ್ಷನ್ ಅಂತಾರೆ. ದೇವತೆಗಳು ಆ್ಯಂಡ್ ಹೈ ಕಾನ್ಷಿಯಸ್ ಬೀಯಿಂಗ್ಸ್ನ ಅದನ್ನ ಆಕ್ಸೆಸ್ ಮಾಡೋಕ್ಕಾಗುತ್ತೆ. ನಮ್ಮ ದೇಹದಲ್ಲಿ ಷಟ್ಚಕ್ರ ಅನ್ನೋ 7 ಚಕ್ರಾಸ್ ಇರುತ್ತೆ, ಅದು ಎನರ್ಜಿ ಫ್ಲೋಗೆ ಗೇಟ್ವೇಸ್. ಹಾಗೆ ನಮ್ಮ ಭೂಗ್ರಹದಲ್ಲಿ ಕೂಡ ಲೈಫ್ ಇರುತ್ತೆ, ಅವುಗಳಿಗೆ ಕೂಡ ನಮ್ಮ ಚಕ್ರದ ಥರಾನೇ ಎನರ್ಜಿ ಫ್ಲೋ ಗೇಟ್ವೇಸ್ ಇರುತ್ತೆ. ಸೊ ನಮ್ಮ ದೇಹದಲ್ಲಿರೋ ಚಕ್ರಗಳನ್ನ ನಾವು ಆಕ್ಸೆಸ್ ಮಾಡೋಕ್ಕಾದ್ರೆ ನಾವು ಬೇರೆ ಡೈಮೆನ್ಷನ್ಗೆ ಹೋಗ್ಬೋದು. ಒಂದೇ ಸಾರಿ ನಾವು 2ಕ್ಕಿಂತ ಹೆಚ್ಚು ಪ್ರಾಂತಗಳಲ್ಲಿ ಇರೋಕ್ಕಾಗುತ್ತೆ. ಭೂಮಿ ಸುತ್ತ 1 ಮಿನಿಟಲ್ಲಿ ಸುತ್ತಿ ಬರ್ಬೋದು. ಟೈಮ್ ಅಂಡ್ ಸ್ಪೇಸ್ನ ನಾವು ಬೆಂಡ್ ಮಾಡ್ಬೋದು, ಕಾಲದಲ್ಲಿ ಟ್ರಾವೆಲ್ ಮಾಡ್ಬೋದು. ಅದಕ್ಕೋಸ್ಕರನೇ ಎಷ್ಟೋ ಜನ ಮುನಿಗಳು, ಸನ್ಯಾಸಿಗಳು, ಸಾಧುಗಳು ಬಾಬಾ ಹಿಮಾಲಯಕ್ಕೆ ಹೋಗಿ ಟ್ರೈ ಮಾಡ್ತಾರೆ.